ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆನೆಸ್ಟ್ಲಿ ಸ್ಪೀಕಿಂಗ್ ಗೈಸ್, ಎಂಥ ಎಫರ್ಟು ಆ್ಯಂಡ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಆ್ಯಂಡ್ ನಿಜವಾಗ್ಲೂ ಅಮೇಝಿಂಗ್ ಜಾಬ್. ಸ್ಟೇಜ್ ಮೇಲೆ ಆಗಿರ್ಬೋದು, ಬಟ್ ಕಷ್ಟ ಎಲ್ಲ ಇರ್ಬೋದು, ಬಟ್ ಅಲ್ಲಿ ಕೂತ್ಕೊಂಡು ನೋಡೋದಿಕ್ಕೆ ಮಾತ್ರ ಒನ್ಸ್ ಮೋರ್ ಪರ್ಫಾರ್ಮೆನ್ಸ್ ಇತ್ತು. ಇಡೀ ಸ್ಕಿಟ್ಟೇ ಹಾಗೆ ಇತ್ತು. ಸೊ ನನ್ನ ಸ್ಪೆಷಲ್ ಲವ್. ಥ್ಯಾಂಕ್ ಯು. ಒಂದೇ ಒಂದು ಮಾತು, ನಾನು ಜಗವಾಗಿ ಮೇಡಮ್ ಹಿಂಗಿದೆ ಕ್ಯಾರೆಕ್ಟರಿಂಗ್ ಮಾಡಿ ದಯವಿಟ್ಟು ಅಂದ್ಕೂಡಲೇ ಅದೇನು ಆರಾಮ್ಸೆ ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೇಳಿದ್ರೆ ಪಟ್ ಅಂತ ಒಂದು ಇಷ್ಟೆಲ್ಲ ಮಾಡಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯು ಆರ್ ಆಲ್ ಮೈ ಬಾಯ್ಸ್. ನೀವು ಇನ್ನೊಂದ್ಸತಿ ಕರೆದ್ರು ನಾನು ಖಂಡಿತ ಥ್ಯಾಂಕ್ ಯು ಮೇಡಮ್, ನನ್ನ ಕಡೆಯಿಂದ ಥ್ಯಾಂಕ್ ಯು. ಚಾಕ್ಲೇಟ್ ಶವರ್. ಅಧ್ಯಕ್ಷರೇ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತ ಒಂದು ಗಾದೆ ಇದೆ. ನಿಮಗೆ ಯಾರ ಸಂಕಟ, ಯಾರ ಒಂದು ಚೆಲ್ಲಾಟ ಏನು ಇಷ್ಟ ಆಯ್ತು? ಏನು ಒಂದೇ ಲೈನಲ್ಲಿ ಹೇಳ್ತೀನಿ, ಸೂಪರ್ಬ್, ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು Thank you, ಸರ್, sir. Mind blowing ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನಗೆ ಈ ಸ್ಕಿಟ್ಟಿನ ಶೋ ಸ್ಟಾಪರ್ ಕುಟ್ಟಿ ಸಿಂಗ, ಶೋ ಸ್ಟಾಪರ್ ನಿಶ್ವಿಕಾ. ಹೇ ಇಲಿ ಇಲಿ ಬಾಯ್ಲಿ. ಈ ಒಂದು ಸ್ಕಿಟ್ನಲ್ಲಿ ನನಗೆ ಸಪ್ರೇಟಾಗಿ ಎದ್ದು ಕಾಣಿಸಿದ್ದೇನು ಅಂತಂತಂದರೆ, ಅಷ್ಟು ಜನರ ಕೋಆರ್ಡಿನೇಷನ್ನು, ಅಷ್ಟು ಜನರ ಎನರ್ಜಿ ರೀ ನನಗೆ. ಇದನ್ನು ಡೈರೆಕ್ಟ್ ಮಾಡಿದ ಇಲ್ಲಿ ಇನ್ನೊಂದು ಯಗಣ ಇದೆ, ಕರ್ಕೊಂಡ್ಬರ್ತೀನಿ. ನವೀನ ಬಾಪ. ನವೀನ್ ಈ ಆ್ಯಕ್ಟಿನ ಹೀರೋ ಆಫ್ ದಿ ಆ್ಯಕ್ಟ್ ಅಂತಂದರೆ ನವೀನ್ ಅವರೇ. ಇದನ್ನೆಲ್ಲ ಕಂಪೋಸ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ನೀವು? ಅವನು ನನಗೆ ಪ್ಲಸ್ ಇತ್ತು, ಕುಳ್ಳಸಿಂಗಮ್. ಹಂಗಾಗಿ ಅವ್ನ ಇಟ್ಕೊಂಡು ಬೇರೆ ಏನೋ ಮಾಡಬೇಕು ಅಂದಾಗ ನಾನು ಮಂಜು ಇಬ್ರು ಪ್ಲಾನ್ ಮಾಡಿದಾಗ ಇದು ಬೇರೆ ಏನೋ ಅನ್ಕೊಂಡ್ವಿ. ಅದು ಇನ್ನೂ ತುಂಬಾ ಮೆಟೀರಿಯಲ್ ಇತ್ತು, ಡ್ಯೂರೇಷನ್ ಜಾಸ್ತಿ ಆಯ್ತು. ಮತ್ತೆ ನಮ್ಮ ಡೈರೆಕ್ಟ್ರು ಯಾಕೋ ಓವರ್ ಆಯ್ತ್ಕೊಂಡ್ರು ಅಂದ್ರು, ಹಿಂಗೆ ಸ್ವಲ್ಪ ಕಟ್ ಮಾಡಬೇಕಾಯ್ತು. 3 days ಇಂದ ಹುಷಾರಿಲ್ಲ ಆಕ್ಚುಲಿ ಸರ್ ಅವ್ನಿಗೆ. ಅಯ್ಯೋ ಫುಲ್ ಜ್ವರ, ಅಲ್ಲ, ಹುಷಾರಿಲ್ದೇನೆ ಈ ಔಟ್ಪುಟ್. ನೆನ್ನೆ ನೈಟು ಮಾಡೋಕ್ಕಾಗಿಲ್ಲ ಅವನ ಜೊತೆ. ಬೆಳಿಗ್ಗೆ ನನ್ನ ಸೆಟ್ಟು ರೆಡಿ ಆಗಿರಲಿಲ್ಲ, ಸೆಟ್ ಜೊತೆಗೆ ಪಕ್ಕ ಫ್ಲೋರ್ಲಿ ಈ ಗ್ಯಾಪಲ್ಲಿ ಮಾಡಿ ಕರ್ಕೊಂಡ್ಬಂದಿದ್ದೆ. ಈಗ ಸಖತ್ ಮಾಡ್ಬೇಕಲ್ಲ. ಗಾಡ್ ಬ್ಲೆಸ್. ಮೇಸ್ಟ್ರೇ, ಪೋರ್ಲಿ ಬಾಡಿ ಲ್ಯಾಂಗ್ವೇಜು, ಟೈಮಿಂಗ್ಸು ಮತ್ತು ಸಮಯ ಪ್ರಜ್ಞೆ, ಇವು ಮೂರೂ ಕೂಡ ಅವ್ರು ಹೇಳಿದ ಹಾಗೆ 40 ನಿಮಿಷಗಳ ಕಾಲ ಅದನ್ನು ಹಿಡಿದಿಟ್ಕೊಳ್ಳೋದಿದೆಯಲ್ಲ, ನಮ್ಮ ಕೈಲೂ ಸಾಧ್ಯ ಇಲ್ಲ. ಎನರ್ಜಿ ನಿನಗೂ ಅಷ್ಟೇ ಅಪ್ಪ ಮಂಜು, ಆಮೇಲೆ ನಮ್ಮ ಇವರು ನಂದೀಶ, ಇನ್ನೊಬ್ರು ಯಾರೋ ಹೊಟ್ಟೋದ್ರಲ್ಲ ಜಗ್ಗಪ್ಪ. ಅದು ಇವನು ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್ ಹೆಂಗಿದೆ. ನಿಮ್ ಕಾಲ್ಸದೆ ನುಂಗೋದು, ನಿಮ್ ಹೊಟ್ಟೆ ಮೇಲೆ ಕೂತ್ಕೊಳ್ಳೋದು, ಅಲ್ಲಿ ಚಕ್ಕಲ್ಗುಲಿ ಹಿಡಿಯೋದು, ಕರೆಂಟ್ ಕೊಡೋದು, ಇವೆಲ್ಲ ಹೇಗಿತ್ತು ಅಂದ್ರೆ ಸಿನಿಮಾದಲ್ಲೂ ಹಂಗೆ ತೆಗಿತೀವೋ ಇಲ್ವೋ ಹಂಗಾಗ್ತಾ ಇತ್ತು. ಹಾಗಾಗಿ ಇದಕ್ಕೆ ಯಾವ ತರ ಹೇಳ್ಬೇಕೋ ಗೊತ್ತಿಲ್ಲ. ಬರ ನೀನೇ ಇದು ನೋಡಿಯಾ.